ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಎಲ್ಲೋ ಡಾನ್ಸ್ ಸ್ಕೂಲಲ್ಲಿದ್ದು ಕಷ್ಟಪಟ್ಕೊಂಡು ಕಲ್ತು ಈ ವಿದ್ಯೆನ ಇಲ್ಲಿ ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಒಂದು ದೊಡ್ಡ ವಿಷಯ. ಅಂಡ್ 2 ವರ್ಷ ಮನೆಯಿಂದ ಆಚೆ ಇದ್ದು ಇವತ್ತು ಎಲ್ಲರ ಮನೆ ಅಷ್ಟೇ ಅಲ್ಲ, ಮನದೊಳಗೆ ಒಂದು ಮನೆ ಮಾಡೋದಿದೆಯಲ್ಲ, ಅದು ನಿಜವಾದ ಟ್ಯಾಲೆಂಟು. ಐ ಥಿಂಕ್ ದಿಸ್ ಕಾವ್ಯ ಅಂಡ್ ಶಶಾಂಕ್ ಅವರಿಬ್ರು ವಂಡರ್ಸ್ ಮಾಡ್ತಾರೆ ಈ ಶೋ ಅಲ್ಲಿ. ನಿಜವಾಗ್ಲೂ ರುದ್ರ ತುಂಬಾ ಚೆನ್ನಾಗಿ ಮಾಡಿಸ್ದೆ ಕಣೋ, ನಿಜವಾಗ್ಲೂ ಈಸ್ ರಿಯಲಿ ವರ್ಕ್ಡ್ ಹಾರ್ಡ್ ವಿತ್ ದೆಮ್. ಯಾನು ಎವ್ರಿ ವೀಕ್ ಚೆನ್ನಾಗಿ ಮಾಡ್ರು. ಥ್ಯಾಂಕ್ ಯು. ಓಕೆ, ಗಾಡ್ ಬ್ಲೆಸ್ ಯು. ಈ ಸೋಪ್ ವಾಟರ್ ಇಟ್ಕೊಂಡು ನಮಗೆ ನಡೆಯಕ್ಕಾಗಲ್ಲ. ಫಸ್ಟ್ ಆಫ್ ಆಲ್, ಹೌ ಡಸ್ ಇಟ್ ಡ್ಯಾನ್ಸ್ ಇನ್ ದಟ್? ಹೌ ಡು ದೇ ಸ್ಲೈಡ್ ಇನ್ ದಟ್? How do they stand up and magical? Every moment magical. It was magical. Entire credit goes to Rudra and team. For me, your teamwork was the king. Yeah, you're the king. After listening to all these lovely comments, what do you have to say, Shashank? How are you feeling today? ಮ್ಯಾಮ್ ನಂಗೆ ಇಂಗ್ಲೀಷ್ ಬರಲ್ಲ. ತುಂಬಾ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೆ ಅವನು. Is it? Come on. Tell me. ಫುಲ್ ಹ್ಯಾಪಿ ಮ್ಯಾಮ್. Tell in English exactly. How are you feeling? Didn't Rudra Master teach you? ಫುಲ್ ಟೀಚ್ ಮ್ಯಾಮ್. Full teach. Full what all teaching Rudra Master in class? ಫಸ್ಟ್ ಮಾಸ್ಟರ್ ಪುಟ್ ಸಾಂಗ್, Very ದೆನ್ good. 10 times ಯೋಚನೆ ಮಾಡಿ. Very good, madam. You please ಕರೆಕ್ಟ್. You please ಕೇಳಿ. ಅನು ನನಗೇನು ಹೊಸ್ತೇನಲ್ಲ, ಪ್ರೇಮ್ ಹಿಂಗೆ ಮಾತಾಡೋದು ಮನೆಯಲ್ಲಿ. ನೀನ್ ಬೇರೆ ನನಗೇನು ಹೊಸ್ತಾನು ಇದು. ಈಗ ಏನಂದ್ರೆ ಆಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ ರುದ್ರ. ಈಗ ರುದ್ರ ಮಾಸ್ಟರ್ ನಮಗೆ ಅದೇ ಜಾರಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಸ್ಲೈಡ್ ಮಾಡಿ. Correct. ಯಾ, ಕಮ್ ಆನ್ ರುದ್ರ ಮಾಸ್ಟರ್, ಯು ಕ್ಯಾನ್ ಡೂ ಇಟ್. ಎಲ್ಲರಿಗೂ ಹಿಂಗೆ ಇದೇ ಅದೇ ತರ ಕಾಲಲ್ಲಿ ಹಿಂಗ್ ಹೋಗಿ ಹಿಂಗ್ ಬಿದ್ದು ಹೂವ ಕೊಟ್ಟು. ಅಯ್ಯೋ ದೇವ್ರೆ, ನೀವು ನಿಜವಾಗ್ಲೂ ಎಲ್ಲೋ ಮಚ್ಚೆ ಇದೆ ರುದ್ರ ನಿಮಗೆ. ಎಲ್ಲೂ ಇಲ್ಲ, ಈ ವರ್ಷ ಮದುವೆ ಆಗ್ಬೇಕು, ಸುಮ್ಮನೆ ರೀ ಮ್ಯಾಮ್. ರುದ್ರ ಕರೆಕ್ಟ್, ನಾನು ಅದೇ ಹೇಳ್ತಾ ಇರೋದು. ಈ ವರ್ಷ ನಿನಗೆ ಮದುವೆ ಆಗ್ಲಿ, ನಿನ್ನ ಜೀವನ ಕಾವ್ಯಮಯವಾಗ್ಲಿ ಅಂತ ನಾವು ಆಶಿಸ್ತೀವಿ. ಏನ್ ಮೇಡಮ್? ಯಾರು ಏನಾದ್ರೂ ಆಗ್ಲಿ, ಮದುವೆ ಒಂದಾಗ್ಲಿ ಅಷ್ಟೇ. ಹೌದು, ನಿಜವಾಗ್ಲು. ಮೇಡಮ್, ಕಳೆದ ವಾರ ಶಶಾಂಕ್ ಅವರ ಪರಿಚಯ ಆದಾಗ ನಮ್ಗೆ ಶಶಾಂಕ್ ಅವರ ಜೀವನ ಏನು ಅಂತ ಗೊತ್ತಾಯ್ತು. ಅದನ್ನ ನೋಡಿ ಕಾವ್ಯ ಅವರು ನಮ್ಮ ಶಶಾಂಕ್ಗೋಸ್ಕರ ಒಂದು ಸರ್ಪ್ರೈಸ್ ನ ತಗೊಂಡ್ಬಂದಿದ್ದಾರೆ. ಆ ಸರ್ಪ್ರೈಸ್ ಏನು ಅಂತ ನೋಡೋಣ ಈ ವಿಟಿ ಮೂಲಕ. ಹಾಯ್, ಶೂಟಿಂಗ್ ಹೋಗ್ತಾ ಇದೀನಿ ಅನ್ಕೊಂಡ್ರಾ? ಇಲ್ಲ, ನನ್ನ ಪಾರ್ಟ್ನರ್ ಶಶಾಂಕ್ ಊರಿಗೆ ಹೋಗಿ ತುಂಬಾ ದಿನ ಆಗಿದೆ ಅಂತ ಹೇಳಿದಾನಲ್ವಾ, ಇವತ್ತು ನಾನು ಅವನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವತ್ತು ನಾನು ನಿನ್ನನ್ನ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾಮಿಡಿ ಮಾಡಬೇಡಿ. ನಿಜವಾಗ್ಲೂ 2 ವರ್ಷ ಆಗಿದೆ ಊರಿಗೆ ಹೋಗಿ ಅಂತ ಹೇಳಿದ್ಯಲ್ಲ, ಏನಕ್ಕೆ ಹೋಗಿರ್ಲಿಲ್ಲ? ನಮ್ಮ ಅಪ್ಪ ಇದ್ದಿಲ್ವಲ್ಲ, ನಾನು ನಮ್ಮ ಅಮ್ಮ ನೋಡಕ್ಕೆ ನನಗೂ ಒಂಥರ ನೋವಾಗ್ತಿತ್ತು ನೋಡಕ್ಕೆ. ಆನ್ ದ ವೇ ಹೋಗ್ತಾ ಅವ್ರ ಅಪ್ಪನ ಬಗ್ಗೆ, ಅವ್ರ ಅಮ್ಮನ ಬಗ್ಗೆ, ಅವ್ನು ಏನಕ್ಕೆ ಈ ಕರಿಯರ್ ಸ್ಟಾರ್ಟ್ ಮಾಡಿದ್ ಹೇಗೆ, ಎಲ್ಲ ವಿಷಯನ ತಿಳ್ಕೊಂಡೆ. ಫೈನಲಿ ನಾವು ಶಶಾಂಕ್ ಊರಿಗೆ ಬಂದ್ವಿ. ಇವ್ರಮ್ಮ ಇಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬರ್ತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಈಗ ಕರ್ಕೊಂಡು ಹೋಗ್ತೀನಿ ಶಶಾಂಕ್ನ, ಅವ್ರ ಅಮ್ಮನ ಮುಂದೆ ನಿಲ್ಲಿಸ್ತೀನಿ. ಅವ್ರ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಓಕೆ, ಬನ್ನಿ. ಕರಿ ಅಮ್ಮನ್ ಕರಿ. ಅಮ್ಮ, ನೋಡಿದ ತಕ್ಷಣ ಆ ಖುಷಿ, ದುಃಖ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಅವ್ರ ಮುಖದಲ್ಲಿ. ನಾನು ಯಾವತ್ತೂ ನೋಡಿದೆ ಅಮ್ಮನ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಾಗ. ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತು ಮ್ಯಾಮ್, ಈ ತರ ಕೆಲಸ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಅಪ್ಪ ಇದ್ದಿದ್ರೆ ಈ ಸಿಚುವೇಶನ್ ತುಂಬಾ ಖುಷಿ ಬೀಳ್ತಿದ್ರು.
ತುಂಬಾ ಅದೃಷ್ಟ ಮಾಡಿದೆ ಮ್ಯಾಮ್ ಈ ತರ ಟೈಮ್ ಕೊಡಕ್ಕೆ. ಇಷ್ಟು ಬಡತನದಲ್ಲೂ ಅವ್ರ ಅಪ್ಪ ಅಮ್ಮ ಅವನಿಗೆ ಡಾನ್ಸ್ ಅಲ್ಲಿ ಏನಾದ್ರೂ ಮಾಡ್ಬೇಕು ನನ್ ಮಗ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಸಪೋರ್ಟ್ ಮಾಡಿದ್ರಲ್ಲ ಅದ್ ನಿಜಕ್ಕೂ ತುಂಬಾ ಖುಷಿ ಪಡುವಂತ ವಿಷಯ ಅಂತ ನನ್ಗೆ ಅನ್ಸುತ್ತೆ. ಮ್ಯಾಮ್ ಇದೇ ನಮ್ಮ ಮನೆ. ಚೆನ್ನಾಗಿದೆ ಚೆನ್ನಾಗಿದೆ ಗೊತ್ತು, ಆದ್ರೆ ಚಿಕ್ಕದಾಗಿ ಚೊಕ್ಕದಾಗಿದೆ. ಶಶಾಂಕ್ಗೆ ಫೈನಾನ್ಷಿಯಲಿ ಎಷ್ಟು ಪ್ರಾಬ್ಲಮ್ ಇತ್ತು ಅಂತ ಅವ್ನ ನನ್ನ ಹತ್ರ ಹೇಳಿದ್ದ. ಬಟ್ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ದಂಗೆ ಅವ್ರ ಮನೆ ತುಂಬಾ ಚಿಕ್ಕದಿತ್ತು. ಅಂದ್ರೆ ಒಂದ್ ಚಿಕ್ಕ ಪುಟ್ಟ ಹಾಲಲ್ಲೇ ಅಡ್ಗೆ ಮನೆ, ಬಚ್ಲೆ ಮನೆ ಎಲ್ಲ ಅಲ್ಲಲ್ಲೇ, ಹಾಲಲ್ಲೇ ಒಂದ್ ಬೆಡ್ ಹಾಕಿ 3 ಜನನು ಅಲ್ಲೇ ವಾಸ ಮಾಡ್ತಾ ಇದ್ರು. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಮೇಡಮ್. ಅವ್ರು ಎಷ್ಟು ಹಿಂಸೆ ಕೊಟ್ಟರು ನನ್ನ ಮಕ್ಳಿಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಇನ್ಮೇಲೇನೂ ಅಷ್ಟೇ ಮೇಡಮ್, ಅವ್ರಿಗೋಸ್ಕರ ನನ್ನ ಜೀವನನೇ ಇದು ಮಾಡ್ತೀನಿ ಮೇಡಮ್. ಆ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ಮೇಡಮ್. ನಾನು ಹೇಳ್ತಿದ್ದೀನಿ ಕೇಳು, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮನ ಬಿಟ್ಟಿರೋ ಹಂಗಿಲ್ಲ. ನೀನು ಜೊತೆಲೇ ಇರಬೇಕು. ಅಮ್ಮ ತಗೊಳ್ಳಿ, ನನ್ನ ಕಡೆಯಿಂದ ಗಿಫ್ಟು ಏನು ಅಂತ ಹೇಳ್ತೀನಿ. ಸೊ ಡಾನ್ಸ್ ಕ್ಲಾಸಿಗೆ ಬಂದಾಗ, ಪ್ರಾಕ್ಟೀಸ್ಗೆ ಅಂತ ಬಂದಾಗ ವಿಡಿಯೋ ಕಾಲ್ ಮಾಡಿ ಅವನ ಜೊತೆ ಮಾತಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಕಾಣಿಸ್ತಾ ಇದೆ. ಫೋನ್ ಕೊಟ್ಟು ಹೇಗ್ ವಿಡಿಯೋ ಕಾಲ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟು ಅವ್ರ ಮುಖದಲ್ಲಿ ಒಂದ್ ನಗು ನೋಡಿ ಅಲ್ಲಿಂದ ಹೊರಟೆ. ಎಲ್ಲರೂ ಎಷ್ಟೋ ಗಿಫ್ಟ್ಗಳನ್ನ ಕಾವ್ಯ ಅವ್ರಿಗೆ ಕೊಟ್ಟಿರ್ಬೋದು, ಆದ್ರೆ ಕಾವ್ಯ ಅವರು ಇವತ್ತು ಶಶಾಂಕ್ ಅವರ ತಾಯಿಗೆ ಕೊಟ್ಟಂತ ಗಿಫ್ಟ್ ಇದೆಯಲ್ಲ, ಅದು ಆ ಕುಟುಂಬ ಯಾವತ್ತೂ ಮರೆಯೋದಿಲ್ಲ. ಎಷ್ಟೋ ತಾಯಂದ್ರೆ ಇವತ್ತು ಕಾವ್ಯ ಅವ್ರಿಗೆ ಹರಿಸಿರ್ತಾರೆ, ಎಂಥ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ. ಶಶಾಂಕ್, ನೀವ್ ತುಂಬಾ ಲಕ್ಕಿ, ಕಾವ್ಯ ನಿಮ್ ಪಾರ್ಟ್ನರ್ ಆಗಿ ಸಿಕ್ಕಿರೋದು. ಹೌದೌದು. ನಿಮ್ಮ ಅಮ್ಮಂಗೆ ಏನ್ ಹೇಳ್ತೀರಾ ಶಶಾಂಕ್? ನಮ್ಮಮ್ಮ 18 ವರ್ಷ ಇರುವಾಗೆ ಮದುವೆ ಆದ್ರು ಮ್ಯಾಮ್. ನಮ್ಮ ಅವ್ರ ಅಮ್ಮ ಹೇಳಿದ್ದು ಚಿಕ್ಕ ವಯಸ್ಸಿಂದ ತೋಟ ಕೆಲಸ ಮಾಡಿಕೊಂಡು ಅವ್ರ ಮದುವೆ ಆಗಿ ಓದೋದೆಲ್ಲ ಬಿಟ್ಟು ಕೆಲಸ ಮಾಡಿಕೊಂಡು ಅವ್ರ ನಮ್ಮ ಮಾವ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅವರಿಂದ ಮ್ಯಾಮ್. ಒಂಥರ ದೇವ್ರಂದ್ರೆ ತಪ್ಪಿಲ್ಲ ಮ್ಯಾಮ್ ಅವ್ರನ್ನ. ಮ್ಯಾಮ್ ಒಂದ್ಸರಿ ನಮ್ಮ ಮಾವನ ಕರಿಬೋದು ಮ್ಯಾಮ್? ಪ್ಲೀಸ್ ಪ್ಲೀಸ್. ಎಷ್ಟು ಒಳ್ಳೆ ಹೃದಯ ಇದೆ ಕಾವ್ಯ ನಿಮ್ಗೆ. ಇನ್ನಕ್ಕೆ ನಿಮ್ಗೆ ಅನ್ಸ್ತೋ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಎಲ್ಲೇ ಆ ಗಿಫ್ಟ್ ಕೊಡ್ಬೇಕು ಅವ್ರ ತಾಯಿಗೆ ಅಂತ? ಇದೇ ಪರ್ಫಾರ್ಮೆನ್ಸು ಫಸ್ಟ್ ಡೇ ತುಂಬಾ ವೀಕ್ ಆಗ್ಬಿಟ್ಟಿದ್ದ, ಹುಷಾರ್ ತಪ್ಪಿದ್ದ. ಆಕ್ಚುಲಿ ಸಿಕ್ಕಾಪಟ್ಟೆ ವೀಕ್ ಆಗಿದ್ದ, ಊಟ ಮಾಡದೆ ಲೋ BP ಆಗಿ ಹುಷಾರ್ ತಪ್ಪಿದ್ದ. ಸೊ ನನಗೆ ಅನ್ಸ್ತಾ ಇತ್ತು ಇವಾಗ ಅವನು ಪೇರೆಂಟ್ಸ್ ಜೊತೆ ಇದ್ದಿದ್ರೆ ಎಲ್ಲ ಸರಿಯಾದ ಟೈಮ್ಗೆ ಆಗ್ತಿತ್ತು. ಸೊ ಐ ಡೋಂಟ್ ನೋ, ಐ ಆಮ್ ರಿಯಲಿ ವೆರಿ ಕನೆಕ್ಟೆಡ್. ನನಗೂ ತಮ್ಮ ಇದ್ದಾನೆ. ಐ ಫೀಲ್ ಹಿಮ್ ಆಸ್ ಮೈ ಬ್ರದರ್, ಯಂಗರ್ ಬ್ರದರ್.